ನಮಸ್ಕಾರ ಸ್ನೇಹಿತರೆ PSI ಎಕ್ಸಾಮ್ಸ್ ಏನಿದೆ ಅದಕ್ಕೆ ಎಸ್ಐಗಳಿಗೆ ಸಂಬಂಧಪಟ್ಟಂತೆ ಈ ವಿಡಿಯೋ ಸರಣಿಗಳನ್ನ ಮಾಡ್ತಾ ಇದೀವಿ. ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ವುಮೆನ್ ರಿಸರ್ವೇಶನ್ ಬಿಲ್ ಆಗಿರ್ಬೋದು ಅಥವಾ ಆಕ್ಟ್ ಆಗಿರ್ಬೋದು 106ನೇ ತಿದ್ದುಪಡಿ. ಇದ್ರ ಬಗ್ಗೆ ವೆರೈಟಿ ಕ್ವಶನ್ಸ್ ಬರುತ್ತೆ. ನಾನು ಹೇಳ್ತೀನಿ ಹೆಂಗ್ ಕೇಳ್ಬೋದು ಕ್ವಶನ್ಸ್ ಗಳು ಅಂತ. ಸಿ ಈಗ ವುಮೆನ್ ರಿಸರ್ವೇಶನ್ ಇಲ್ಲಿ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ, ಮತ್ತೆ ಕನ್ನಡದಲ್ಲೂ ಇಲ್ಲಿದೆ. ಮಹಿಳಾ ಮೀಸಲಾತಿ ಕಾಯ್ದೆ ಏನಿದೆ ಅದರ ಅಗತ್ಯಗಳು ಏನಪ್ಪಾ, ವೈಶಿಷ್ಟ್ಯಗಳೇನು, ಸವಾಲು ಮತ್ತೆ ಮುಂದಿನ ದಾರಿ ಏನು, ಹಿಂಗಾರು ಕೇಳಬಹುದು. ಅಥವಾ ಪ್ರೋ ಅಂಡ್ ಕಾನ್ಸ್ ಅಂದ್ರೆ ಅಡ್ವಾಂಟೇಜ್ ಏನೇ ಮಹಿಳಾ ಮೀಸಲಾತಿದು ಮತ್ತೆ ಅದರಿಂದ ಒಂದಷ್ಟು ಕೆಡುಕುಗಳು ಏನಾರು ಇದೆಯಾ ಇದ್ರ ಬಗ್ಗೆ ಚರ್ಚಿಸಿ ಅಂತ ಕೂಡ ಕೇಳಬಹುದು. ನಿಮ್ಗೆ KS ಮೇನ್ಸ್ ಕೂಡ ಹೆಲ್ಪ್ ಆಗುತ್ತೆ. ಇನ್ನೊಂದು ಯೂನಿಕ್ ಕ್ವಶನ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ನಾರಿ ಶಕ್ತಿ ಫ್ರಮ್ ವುಮನ್ ಡೆವಲಪ್ಮೆಂಟ್ ಟು ವುಮನ್ ಲೆಡ್ ಡೆವಲಪ್ಮೆಂಟ್ ಅಂದ್ರೆ ಮಹಿಳೆನ ಅಭಿವೃದ್ಧಿಯಿಂದ ನಾವ್ ಹೆಂಗೆ ಎಲ್ಲಿಗೆ ಹೆಜ್ಜೆ ಇಡ್ತಾ ಇದೀವಿ ಅಂದ್ರೆ ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ. ಒಂದು ಮಹಿಳೆ ಅಭಿವೃದ್ಧಿ ಇತ್ತು ನಮ್ದು, ಫಸ್ಟ್ ಮಹಿಳೆನ ಅಭಿವೃದ್ಧಿ ಮಾಡ್ಬೇಕು ಅಂತ. ಈಗ ಮಹಿಳೆಯ ನೇತೃತ್ವದ ಅಭಿವೃದ್ಧಿಗೆ ನಾವು ಈಗ ಮುಂದೆ ಬರ್ತಾ ಇದೀವಿ, ನಾರಿ ಶಕ್ತಿ ಅಂತ. ಇದ್ರ ಬಗ್ಗೆ ಚರ್ಚಿಸಿ ಅಂತ ಕೇಳಬಹುದು ನಿಮ್ಗೆ. ಓಕೆ, ಈಗ ಇದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿ ನಾವು ಆನ್ಸರ್ ಮಾಡಬೇಕಾಗುತ್ತೆ. ಈ ತರ ಬಂದ್ರೆ ಈ ನಾರಿ ಶಕ್ತಿ ಬಿಲ್ ಬಗ್ಗೆ, ಈ ಮಹಿಳಾ ಮೀಸಲಾತಿ ಬಿಲ್ ಬಗ್ಗೆ ಯಾವ್ದೇ ರೀತಿ ಬಂದ್ರು ಕ್ವಶನ್ಸ್ ಬಂದ್ರು ಒಂದು ರೀತಿಯ ಸೆಟ್ ಆಫ್ ಎಸ್ಸೆಗಳನ್ನ ಬರೀಬೇಕಾಗುತ್ತೆ. ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ, ಎರಡು ರೀತಿಯ ಎಸ್ಸೆಗಳನ್ನ ಡಿಸ್ಕಸ್ ಮಾಡ್ತೀನಿ ಸ್ನೇಹಿತರೆ. ನೋಡಿ, ನಾವು ಪ್ರೀವಿಯಸ್ ಲಾಸ್ಟ್ ಇಯರ್ ಎಲ್ಲ ಎಸ್ಸೆಗಳು ಎಕ್ಸಾಮ್ ಗೆ ಬಂದಾಗ ಮಾಡಿದ್ವಿ. ಮೊನ್ನೆ ಲಾಸ್ಟ್ ಎಕ್ಸಾಮ್ ಅಲ್ಲೂ ಕೂಡ KE ಏನು PSI ಎಕ್ಸಾಮ್ ಮಾಡಿದ್ರು ಕೇಳಿದ್ರು ಇಂಡಿಯಾ ಮತ್ತೆ ಕ್ರಿಪ್ಟೋ ಕರೆನ್ಸಿ ಬಗ್ಗೆ. ಇದು 2 ವರ್ಷದ ಹಿಂದೆನೆ ಮಾಡಿದ್ವಿ ನಾವು. ಓಕೆ, ಇತ್ತೀಚೆಗೆ ನಾವು G20 ಬಗ್ಗೆನೂ ಮಾಡಿದೀವಿ, ನೋಡಿಲ್ಲ ನೋಡಿ. ಈ G20 ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಕೂಡ ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ನೋಡಿ, ಯೂನಿಕ್ ಎಸ್ಐಗಳನ್ನ ನೀವು ತಗೊಂಡ್ರೆ ಎಕ್ಸಾಮ್ ಅಲ್ಲಿ ಸ್ನೇಹಿತರೆ, ಅವಾಗ ನಿಮ್ಗೆ ಒಂದಷ್ಟು ಮಾರ್ಕ್ಸ್ ಬೇರೆಗಿಂತ ಹೆಚ್ಚಾಗಿ ಬರುತ್ತೆ. ನಾರ್ಮಲ್ ಬರೀ ಎಸ್ಐಗಳಿಗಿಂತ ಯೂನಿಕ್ ಆಗಿರೋದು, ತುಂಬಾ ಏನೋ ಎಫೆಕ್ಟಿವ್ ಆಗಿರೋದು ಬರೆದ್ರೆ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಸಿಗುವಂತ ಚಾನ್ಸಸ್ ಇರುತ್ತೆ. ನಾನು ಲಿಂಕ್ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಆ ಎಸ್ಸೆಗಳದ್ದು. ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಪುನೀತ್ ಫೋರಂ ಅಂತ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಅಲ್ಲಿ ಕೂಡ ನಾನು ಆ ವಿಡಿಯೋಸ್ ಗಳ ಲಿಂಕ್ಸ್ ನ ಶೇರ್ ಮಾಡ್ತೀನಿ ಸ್ನೇಹಿತರೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಕೆಳಗಡೆ, ಫಾಲೋ ಮಾಡ್ಕೊಳ್ಳಿ ಪುನೀತ್ ಫೋರಂ ಅಂತ. ಫೈನ್ ಸರ್, ಈಗ ಬರ್ತೀನಿ ಡೈರೆಕ್ಟ್ ಆಗಿ ಎಸ್ಸೆಗೆ. ಈ ಪ್ರಬಂಧದಲ್ಲಿ ನಾರಿಶಕ್ತಿ ವಂದನ ಅಧಿನಿಯಮ ಏನಪ್ಪಾ, ವಾಟ್ ಇಸ್ ನಾಂದಿ, ಫಸ್ಟ್ ನೀವು ಅದನ್ನ ಪೀಠಿಕೆ ಬರೀಬೇಕು ಅಲ್ವಾ. ಸೆಪ್ಟೆಂಬರ್ ನಲ್ಲಿ 2023 ಸಂಸತ್ತು ಒಂದು ಐತಿಹಾಸಿಕ ಸಂವಿಧಾನ 106ನೇ ತಿದ್ದುಪಡಿನ ಜಾರಿಗೆ ತರುತ್ತೆ. ನಾರಿ ಶಕ್ತಿ ವಂದನ ಅಧಿನಿಯಮ ಅಂತ, ಮಹಿಳಾ ಮೀಸಲಾತಿಗೆ ನಾರಿ ಶಕ್ತಿ ವಂದನ ಅಧಿನಿಯಮ ಅಂತ ಹೆಸರಿಟ್ಟಿರ್ತಕ್ಕಂಥ. ಏನಿದ್ರ ಪರ್ಪಸ್ ಏನು ಫಸ್ಟ್ ಬರೀಬೇಕು. ಇದು ಲೋಕಸಭೆ, ರಾಜ್ಯ ಅಸೆಂಬ್ಲಿಗಳು, ದೆಹಲಿ ರಾಷ್ಟ್ರೀಯ ರಾಜಧಾನಿಯಲ್ಲಿ ಮಹಿಳೆಯರಿಗೆ 33% ಅಥವಾ 1/3 ಆಫ್ ದ ಸ್ಥಾನಗಳನ್ನ ಮೀಸಲಿಡತಕ್ಕಂಥದ್ದು ಚುನಾವಣೆಯಲ್ಲಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ನೆಕ್ಸ್ಟ್ ಏನ್ ಬರೀಬೇಕಾಗುತ್ತೆ, ಮಹಿಳಾ ಮೀಸಲಾತಿ ಅಗತ್ಯ ಏನಿತ್ತು, ಇದು ಅಗತ್ಯ ಅಂತ. ಎಸ್ ಸರ್, ನಿಮಗೆ ಗೊತ್ತಿರಬೇಕು, ನಮ್ದು ಇಫ್ ದಿಸ್ ಫಸ್ಟ್ ಟೈಮ್ ಏನಿದೆ ನಮ್ಮ ಭಾರತದಲ್ಲಿ ತಗೊಂಡ್ರೆ ನಿಮಗೆ ಅರ್ಧ ಮಹಿಳೆಯರು ಅರ್ಧ ಪುರುಷರಿದ್ದಾರಲ್ವಾ, ಅಂದ್ರೆ ಸ್ಟ್ರೆಂತ್ ನೋಡಿದ್ರೆ. ಓಕೆ, ಇದರಲ್ವ ಆಲ್ಮೋಸ್ಟ್ ನೀವು ಲಿಂಗ ಸಮಾನತೆ ತಗೊಂಡ್ರು. ದಿಸ್ ಇಸ್ ದ ಫಸ್ಟ್ ಟೈಮ್ 2009 to 12 ಅಲ್ಲಿ 1020 ಏನೋ ಲಿಂಗ ಅಸಮಾನತೆಯಲ್ಲಿ ಕೂಡ ಬಂದಿದೆ. ಓಕೆ, ಸೊ ಹಾಗಾಗಿ 50% ಅಷ್ಟು ಜನಸಂಖ್ಯೆ ಭಾರತದಲ್ಲಿ ಮಹಿಳೆಯರಿದ್ದಾರೆ, ಅಪ್ರಾಕ್ಸಿಮೇಟ್ಲಿ ಆಲ್ಮೋಸ್ಟ್ 48, 49, 50. ಓಕೆ, ಸೊ ಇಂಥ ಸ್ಥಿತಿಯಲ್ಲಿ ಮಹಿಳೆಯರಿಗೆ ಅವರ ಸಮಸ್ಯೆಗಳನ್ನ ಬಗೆಹರಿಸ್ಕೋಸ್ಕರ, ಅವರ ಸಮಸ್ಯೆಗಳನ್ನು ಸ್ವೀಕರಿಸೋಸ್ಕರ, ಅವರನ್ನ ಸಬಲರಾಗಕ್ಕೋಸ್ಕರ ಇದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು, ಯಾವುದು ಮಹಿಳಾ ಮೀಸಲಾತಿ. ಹಾಗಾಗಿ ಚುನಾವಣೆ ರಾಜಕೀಯದಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆಗೆ ಹೆಚ್ಚಿನ ಒತ್ತಡದ ಹೊರತಾಗಿ ಕೂಡ ನಾವು ನೋಡಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ ಯಾಕೆ ಇದು ಅಗತ್ಯ ಅಂತ. ಈಗ 18ನೇ ಲೋಕಸಭೆ ಇತ್ತೀಚೆಗೆ ಎಲೆಕ್ಷನ್ ಆಯ್ತು, ಹೊಸ ಗೌರ್ಮೆಂಟ್ ಬಂತು. ಅದ್ರಲ್ಲಿ ಬರೀ 13.6% ಮಾತ್ರ ಇದ್ದಾರೆ. ನಾವು 33% ರಿಸರ್ವೇಶನ್ ನಾವು ಮಾಡಿರ್ತಕ್ಕಂಥದ್ದು. ಈಗ ಬರೀ 74 ಸಂಸದರು ಮಹಿಳೆ ಆಲ್ ಓವರ್ ಇಂಡಿಯಾ ತಗೊಂಡ್ರೆ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ಬರೀ 13% ಅಪ್ರಾಕ್ಸಿಮೇಟ್ಲಿ ಅಷ್ಟು ಮಾತ್ರ ಆಯ್ಕೆ ಆಗಿದ್ದಾರೆ. ಹಾಗಾಗಿ ಈ ಮಹಿಳಾ ಮೀಸಲಾತಿ ಅಗತ್ಯವಿದೆ. ಓಕೆ, ಇದು PTK ಸರ್ ನೀವು ಏನ್ ಮಾಡ್ಬೇಕು, ಡಿಸ್ಕಸ್ ಮಾಡ್ಬೇಕು. ಆಮೇಲೆ ಈ ಮಹಿಳಾ ಮೀಸಲಾತಿಯಲ್ಲಿ ಏನೇನಿದೆ, ಹಾಗೆ ನಾರಿ ಶಕ್ತಿ ವಂದನ ಅಧಿನಿಯಮ ಕಾಯ್ದೆಯ ಪ್ರಮುಖ ಲಕ್ಷಣಗಳು. ಈ ಒಂದು ಮೀಸಲಾತಿ ಸ್ನೇಹಿತರೆ ಪ್ರಮುಖವಾಗಿ 3-4 ಆರ್ಟಿಕಲ್ ಬಗ್ಗೆ ಮಾತಾಡ್ತಾರೆ, ಮಾರ್ಪಾಡಿಸ್ತಾರೆ. ಆರ್ಟಿಕಲ್ 239A ಮತ್ತೆ ಹೊಸ ಆರ್ಟಿಕಲ್ ನ ಸೇರಿಸ್ತಾರೆ, 330A, 332A, 334A ಅಂತ. 239A ಅಂತಕ್ಕಂಥದ್ದು ಏನ್ ಹೇಳುತ್ತೆ ಅಂದ್ರೆ, 239A ಕೇಂದ್ರಾಡಳಿತ ಪ್ರದೇಶ ದೆಹಲಿಯಲ್ಲಿ ಶಾಸಕಾಂಗಕ್ಕೋಸ್ಕರ ಅಲ್ಲಿನ ಚುನಾವಣೆಗೆ ದೆಹಲಿ, ಯಾಕಂದ್ರೆ ಇಟ್ ಈಸ್ ಕೇಂದ್ರ ರಾಜಧಾನಿ ಮತ್ತೆ ಇದು ಯೂನಿಯನ್ ವಿತ್ ಲೆಜಿಸ್ಲೇಟರ್ ಇರತಕ್ಕಂಥದ್ದು ಅಲ್ವಾ. ನಮ್ಮ ಕೇಂದ್ರಾಡಳಿತ ಶಾಸಕಾಂಗ ಇರ್ತಕ್ಕಂಥದ್ದು. ಹಾಗಾಗಿ ಈ ಆರ್ಟಿಕಲ್ ಅಡಿಯಲ್ಲಿ ಅದಕ್ಕೆ ಸೇರಿಸ್ತಾರೆ.
330 ಆರ್ಟಿಕಲ್ ವಿಧಿ ಅಡಿಯಲ್ಲಿ ಏನ್ ಮಾಡ್ತಾರೆ, ಲೋಕಸಭೆಯಲ್ಲಿ ರಾಜ್ಯಗಳಿಂದ ಏನು ಲೋಕಸಭಾ ಆ, ಆ, ಒಂದು ಕಾನ್ಸ್ಟಿಟ್ಯೂಯನ್ಸಿಗಳಿರ್ತದೆ, ಹಾಗೆ ಯೂನಿಯನ್ ಟೆರಿಟರಿ ಲೋಕಸಭಾ ಕ್ಷೇತ್ರಗಳೇನಿರ್ತವೆ ಅಲ್ಲಿ ಮಹಿಳೆಯರಿಗೆ ಮೀಸಲಾತಿಗೋಸ್ಕರ ಇದನ್ನ ಮಾಡಿರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಅಂಡ್ ಆಲ್ಸೋ ಇಲ್ಲೂ ಕೂಡ ಇದೊಂದು ಪಾಯಿಂಟ್ ವೆರಿ ಇಂಪಾರ್ಟೆಂಟ್, ಸರದಿ ಆಧಾರದ ಮೇಲೆ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು. SC ST ಕ್ಷೇತ್ರಗಳಲ್ಲಾಗ್ಲಿ ಅಥವಾ ಅದರ್ ಕ್ಷೇತ್ರಗಳಲ್ಲಾಗ್ಲಿ ಸರದಿ ಆಧಾರ ಮೇಲೆ ಬೇಕಾದ್ರೆ ಕೊಡಬಹುದು ಅನ್ನೋದು ಹೇಳುತ್ತೆ. ಹೇಳ್ತೀನಿ ವಾಟ್ ಇಸ್ ಸರದಿ ಆಧಾರ. ಈಗ ಫಾರ್ ಎಕ್ಸಾಂಪಲ್ ಒಂದು ಕ್ಷೇತ್ರ, ಇವಾಗ ಇಲ್ಲಿ ನೀವು ಈಗ ಈ ವರ್ಷ ಮಹಿಳೆ ಪ್ರತಿನಿಧಿಸಿದ್ರು ಅಂದ್ರೆ ನೆಕ್ಸ್ಟ್ ಇಲ್ಲಿ ಬೇಕಾದ್ರೆ ಪುರುಷನ ಹಾಕ್ಬೋದು. ಮಹಿಳೆನ ಇನ್ನೊಂದು ಕ್ಷೇತ್ರದಲ್ಲಿ ಎಲ್ಲಿ ಪುರುಷ ಇದೆ ಅಲ್ಲಿ ಮಹಿಳೆಯರು ಮೀಸಲಾತಿ ಕೊಡ್ಬೋದು. ಅದು ಸರದಿ ಆಧಾರದ ಮೇಲೆ, ಒಂದ್ಸಲ ಇದು ಒಂದ್ಸಲ ಅದು ಹಂಗ್ ಬೇಕಾದ್ರೂ ಮಾಡ್ಬೋದು. ಓಕೆ, ವಿಧಿ 332A ಏನ್ ಹೇಳುತ್ತೆ ಈ ಆರ್ಟಿಕಲ್, ರಾಜ್ಯಗಳಲ್ಲಿ ರಾಜ್ಯದ ಒಂದು ವಿಧಾನಸಭಾ ಎಲೆಕ್ಷನ್ ಇದೆಯಲ್ಲ ಅಲ್ಲಿ 1/3 33% ಅಷ್ಟು ಮೀಸಲಾತಿ ಬಗ್ಗೆ ಹೇಳ್ತಕ್ಕಂಥ ರಾಜ್ಯಗಳಲ್ಲಿ. ಇನ್ನು 334A ಇಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಇದು, ಈ ಮೀಸಲಾತಿ ಯಾವಾಗ್ಲಿಂದ ಬರಬೇಕು ಮತ್ತೆ ಎಷ್ಟು ವರ್ಷಗಳ ಕಾಲಮಿತಿ ಇದೆ ಏನು ಅನ್ನೋದ್ರ ಬಗ್ಗೆ ಹೇಳುತ್ತೆ. ಇದು ಈಗ ಜನಗಣತಿ ಯಾವಾಗ ಆಗುತ್ತೆ, ಅದ್ ಯಾವಾಗ ಬೇಕಾದ್ರೂ ಆಗ್ಬೋದು. ಈ ವರ್ಷ ಆಗ್ಬೇಕು ಅಂತಿದೆ, ನೆಕ್ಸ್ಟ್ ವರ್ಷ ಆಗ್ಬೇಕು ಅಂತಿದೆ, ಓಕೆ, ಅಥವಾ ಬೇಕಾದ್ರೆ ಇನ್ನು 5 ವರ್ಷ ಬಿಟ್ಟು ಆಗ್ಬೋದು. ಬಟ್ ನೆಕ್ಸ್ಟ್ ಜನಗಣತಿ ಏನಾಗುತ್ತೆ ಅದರ ನಂತರ ಇದು ಬರ್ತಕ್ಕಂಥದ್ದು ಚಾಲ್ತಿಗೆ, ಅದರ ನಂತರ ಯಾವ ಒಂದು ಎಲೆಕ್ಷನ್ ಬರುತ್ತೆ ಅಲ್ಲಿ ಚಾಲ್ತಿಗೆ ಬರ್ತಕ್ಕಂಥದ್ದು. ಓಕೆ, ಜೊತೆಗೆ ಜನಗಣತಿ ಆಧಾರದ ಮಾಡಿದ್ಮೇಲೆ ಒಂದು ಡಿಲಿಮಿಟೇಷನ್ ಕಮಿಷನ್ ಮಾಡ್ತಾರೆ, ಕ್ಷೇತ್ರ ವಿಂಗಡಣಾ ಒಂದು ಸಮಿತಿ ಮಾಡ್ತಾರೆ. ಅಂದ್ರೆ ಈ ಜನಸಂಖ್ಯೆ ಅದರ ಮೇಲೆ ಒಂದಷ್ಟು ಸೀಟ್ಗಳು, ಒಂದಷ್ಟು ಸ್ಥಾನಗಳು, ಕ್ಷೇತ್ರಗಳು ಎಕ್ಸ್ಟ್ರಾ ಆಗ್ತವೆ. ಸೊ ಆ ಕ್ಷೇತ್ರಗಳು ಒಂದು ರಿಆರ್ಗನೈಸ್ ಮಾಡಿದ್ಮೇಲೆ ಅವಾಗ ಇದು ಏನಾಗುತ್ತೆ, ಮಹಿಳಾ ಮೀಸಲಾತಿ ಜಾರಿಗೆ ಬರ್ತಕ್ಕಂಥದ್ದು. ಮತ್ತೆ ಜಾರಿಗೆ ಬಂದ ಮೇಲೆ ಎಷ್ಟು, 15 ವರ್ಷಗಳ ಅವಧಿಗೆ ಮಾತ್ರ ಇರ್ತಕ್ಕಂಥದ್ದು. ಅದಕ್ಕೆ ಮುಂದೆ ಮಾಡ್ಬೋದು. ಈಗ SC ST ಏನಿತ್ತು ರಿಸರ್ವೇಶನ್ ಸ್ಟಾರ್ಟಿಂಗು ಸಂವಿಧಾನ 10 ವರ್ಷಕ್ಕೆ ಮಾತ್ರ ಮಾಡಿತ್ತು ಅಲ್ವಾ. ಆಮೇಲೆ ಪ್ರತಿ ಒಂದು ಇದ್ರಲ್ಲೂ ಕೂಡ ಅದನ್ನ ಜಾಸ್ತಿ ಮಾಡ್ಕೋತಾ ಬಂದಿದ್ದಾರೆ. ಈಗಲೂ ಕೂಡ 2030 ತನಕ ಮಾಡಿದ್ದೀವಿ ಅಲ್ವಾ. ಹಾಗೆ ಇದನ್ನು ಕೂಡ ಮುಂದೆ ಅವರು ಜಾಸ್ತಿ ಮಾಡ್ತಾ ಹೋಗ್ಬೋದು. ಸೊ ಅದು ಆರ್ಟಿಕಲ್ 334 ಹೇಳುತ್ತೆ. ಇದು ಈ ಒಂದು ಕಾಯ್ದೆಯಲ್ಲಿ ಇರ್ತಕ್ಕಂಥ ಪ್ರಮುಖ ಲಕ್ಷಣಗಳು. ಫೈನ್ ಸರ್. ಇದಾದ್ಮೇಲೆ ಏನು, ಮಹಿಳಾ ಮೀಸಲಾತಿ ಕಾಯ್ದೆ ಪ್ರಯೋಜನಗಳೇನಿದೆ ಅಂತ. ಪ್ರಯೋಜನ, ಲಿಂಗ ಸಮಾನತೆ ವೆರಿ ಇಂಪಾರ್ಟೆಂಟ್. ನಾವು ಪ್ರಮುಖವಾಗಿ ಅದಕ್ಕೆ ತಾನ ಮಾಡ್ತಾ ಇರೋದು, ಜೆಂಡರ್ ಈಕ್ವಾಲಿಟಿಗೋಸ್ಕರ, ಪ್ರಮುಖವಾಗಿ ರಾಜಕೀಯದಲ್ಲಿ ಪ್ರಾತಿನಿಧ್ಯ ಕೊಡೋಕ್ಕೋಸ್ಕರ, ಲಿಂಗ ಸಮಾನತೆಗೋಸ್ಕರ ಇದನ್ನ ತಂದಿದ್ದೀವಿ. 1 ಪಾಯಿಂಟ್. ಓಕೆ, ಎರಡನೇದು ರಾಜಕೀಯ ಸಬಲೀಕರಣ. ಮಹಿಳೆಯರನ್ನ ರಾಜಕೀಯದಲ್ಲಿ ಸಬಲೀಕರಣ ಮಾಡಬೇಕು. ಯಾಕೆ ಮಾಡ್ಬೇಕು, ರಾಜಕೀಯದಲ್ಲಿ ಮಹಿಳೆಯರ ಧ್ವನಿ ನಮಗೆ ಕಾಣಿಸ್ಬೇಕು. ಸಾರ್ವಜನಿಕ ನೀತಿ ಏನ್ ನಾವು ಮಾಡ್ತೀವಿ, ಪಾಲಿಸೀಸ್ ಮಾಡ್ತೀವಿ, ಪಬ್ಲಿಕ್ ಪಾಲಿಸೀಸ್, ಅದ್ರಲ್ಲೂ ಕೂಡ ಮಹಿಳೆಯರು ಇರಬೇಕು. ಮತ್ತೆ ಅವರ ದೃಷ್ಟಿಕೋನ ಕೂಡ ನಾವು ಎದುರು ತಗೋಬೇಕು. ಅವ್ರನ್ನು ಕೂಡ ಬರೀ ಜಸ್ಟ್ ಫಾರ್ ಏನೋ ನಂಬರ್ ಆಫ್ ಸೀಟ್ಸ್ ಗೋಸ್ಕರ ಅಂತಲ್ಲ, ಅವ್ರಿಗೆ ಅವರನ್ನ ಈಗ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತೀವಲ್ಲ, ಆತರ ಆಟಕ್ಕೆ ತಗೊಂಡು ಲೆಕ್ಕಕ್ಕೆ ಇಟ್ಕೊಳ್ಳೋದೆ ಅಂತಲ್ಲ, ಆಟಕ್ಕೂ ಇರಬೇಕು ಲೆಕ್ಕಕ್ಕೂ ಇರಬೇಕು. ಓಕೆ, ಅವರ ದೃಷ್ಟಿಕೋನವನ್ನು ಕನ್ಸಿಡರ್ ಮಾಡಬೇಕು. ಆ ಸಾರ್ವಜನಿಕ ನೀತಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ದೃಢಪಡಿಸ್ಕೋಬೇಕು, ರಾಜಕೀಯ ಸಬಲೀಕರಣ ಮಾಡಬೇಕು. ಅರ್ಥ ಆಗ್ತಿದೆಯಲ್ಲ. ಹಾಗೆ ವೈವಿಧ್ಯಮ ದೃಷ್ಟಿಕೋನಗಳು. ಈಗ ನೋಡಿ, ನಾವು ಯಾವ್ದೋ ಪಾಲಿಸಿ ತಂತಾಗ ನಾವು ಅದು ಆರೋಗ್ಯ ಸಂಬಂಧಪಟ್ಟಿರಲಿ, ಶಿಕ್ಷಣ, ಸಾಮಾಜಿಕ ಕಲ್ಯಾಣ ಆಗಿರ್ಬೋದು ಅಲ್ವಾ, ಹಿಂದುಳಿದವ್ರನ್ನ ಮುಂದಕ್ಕೆ ತರೋದು, ಇದ್ರಲ್ಲಿ ಬರೀ ನಾವು ಜನರಲ್ ಆಗಿ ಒಂದೇ ಅಲ್ಲ, ಇದರಲ್ಲಿ ಲಿಂಗ ವೈವಿಧ್ಯತೆಯನ್ನು ಕೂಡ ನಾವು ವಿಶಾಲ ದೃಷ್ಟಿಕೋನದಿಂದ ನೋಡ್ಬೇಕಾಗತ್ತೆ. ಓಕೆ, ಈಗ ಸಾಮಾಜಿಕವಾಗಿ ಮುಂದೆ ಬರಬೇಕು, ಅದ್ರ ಮಹಿಳೆಯರು ಕೂಡ ಇರಬೇಕು, ಸಮಗ್ರವಾಗಿ ನೀತಿನ ಮಾಡ್ಬೇಕು. ಹಾಗಾಗಿ ವೈವಿಧ್ಯ ದೃಷ್ಟಿಕೋನ ಬೆಳೆಸ್ಕೊಳ್ದಂಗಾಗತ್ತೆ ಯಾವಾಗ ಮಹಿಳೆಯರು ಇದ್ರೆ ಹೆಚ್ಚಾಗಿ. ಸೊ ಅವರು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ, ಇದ್ರ ಪರವಾಗಿ ಬಿಲ್ಗಳನ್ನ ಮಂಡಿಸಿದಾಗತ್ತೆ. ಸೊ ವೈವಿಧ್ಯಮಯ ದೃಷ್ಟಿಕೋನಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದೇನು ಇದರ ಪ್ರಯೋಜನ, ಸಾಮಾಜಿಕ ನ್ಯಾಯ ಅಲ್ವಾ ಸರ್. ಮಹಿಳೆಯರಿಗೆ ಕೊಟ್ಟಾಗ ಏನಾಗುತ್ತೆ, ಒಂದು ಸಾಮಾಜಿಕ, ಈಗ ನಾವು ಮಹಿಳೆಯರು ಅಂದ ತಕ್ಷಣ ನಿಮ್ಗೆ ಗೊತ್ತಿದೆ, ನಾವು ಮಹಿಳೆಯರ್ನ ಹಿಂದುಳಿದ ವರ್ಗ ಅಂತ ಕಾಕಾ ಕಾಲೇಕರ್ ಸಮಿತಿ ಹೇಳುತ್ತೆ. ಅಂದ್ರೆ ಮೊದಲ ಹಿಂದುಳಿದ ವರ್ಗಗಳ ಆಯೋಗ, ಭಾರತ ಸ್ವತಂತ್ರ ನಂತರ ಆ ಸಮಿತಿ ಹೇಳಿರುತ್ತೆ, ಮಹಿಳೆಯನ್ನ ಕಂಪ್ಲೀಟ್ ಆಗಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಮಾಡ್ಬೇಕು ಅಂತ. ಅಂದ್ರೆ ಒಂದು ಹಂಚಿನಲ್ಲಿರ್ತಕ್ಕಂತ ಒಂದು ವರ್ಗ ಅಂತ ಹೇಳ್ಬೋದು, ಅದಕ್ಕೊಂದು ಸಾಮಾಜಿಕ ನ್ಯಾಯ ಕೊಟ್ಟಂಗಾಗತ್ತೆ. ಓಕೆ, ಮತ್ತೆ ರೋಲ್ ಮಾಡೆಲ್ಗಳು, ಮಹಿಳೆಯರು ಯಾವಾಗ ಇಲ್ಲಿ ಬರ್ತಾರೆ, ಅವರ ಒಂದು ಡಿಸಿಷನ್ಸ್ ಗಳಾಗಿರ್ಬೋದು, ಅವರ ಭಾಗವಹಿಸಿಕೆಗಳಾಗಿರ್ಬೋದು, ಇದರಿಂದ ಈಗಿನ ಹೆಣ್ಣು ಮಕ್ಕಳಿಗೆ ಒಂದು ರೀತಿ ರೋಲ್ ಮಾಡೆಲ್ ಆಗಿ ಅವರು ಕಾಣ್ತಾರೆ. ಸ್ಪಿರಿಟೋ ಟೈಪ್ ಅಂತ ಕರಿತೀವಿ. ಸ್ಟೀರಿಯೋ ಟೈಪ್ ಗಳನ್ನ ಹೊರಗಡೆ ತಂದು ಸ್ಪಿರಿಟ್ಸ್ ಗಳಾಗಿ ಅದನ್ನ ಅವರ ಒಂದು ಏಳ್ಗೆಗಾಗಿ ಇದ್ ಮಾಡ್ತಾರೆ. ಇನ್ನು ಕಾನೂನು ರಕ್ಷಣೆಗಳು ವೆರಿ ಇಂಪಾರ್ಟೆಂಟ್. ಈಗ ನೋಡಿ, ಮಹಿಳೆಯರಿದ್ದಾಗ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಅವರ ಒಂದು ಶೋಷಣೆ ವಿರುದ್ಧ ಆಗಿರ್ಬೋದು, ಅವರ ರಕ್ಷಣೆ ವಿರುದ್ಧ ಕಾನೂನುಗಳನ್ನ ಸಂಸತ್ತಿನಲ್ಲಿ ಮಂಡಿಸಕ್ ಈಸಿ ಆಗುತ್ತೆ. ಇನ್ನು
ಓಕೆ, ಈಸಿ ಆಗತ್ತೆ. ಸೊ ಹಾಗಾಗಿ ಇದೆಲ್ಲ ಏನಿದೆ ಸ್ನೇಹಿತರೆ, ಇದೆಲ್ಲ ಈ ಒಂದು ಆ ನಮ್ಮ ನಾರಿ ಶಕ್ತಿ ಅಧಿನಿಯಮ ಅಂತ ಏನಿದೆ ಇದರ ಒಂದು ಪ್ರಯೋಜನಗಳು ಅಂತ ಹೇಳ್ಬೋದು. ಇನ್ನು ಇದರಲ್ಲಿ ಒಂದಷ್ಟು ಸಮಸ್ಯೆಗಳು ಇದೆ. ಯಾಕಂದ್ರೆ ನಾವು ಮಹಿಳಾ ಮೀಸಲಾತಿ ಏನ್ ಮಾಡಿದೀವಿ ಅದೇ ಒಂದ್ ದೊಡ್ಡ ಸಮಸ್ಯೆ, ಅದೇ ಒಂದ್ ದೊಡ್ಡ ಸಮಸ್ಯೆ. ನೋಡೋಣ ಬನ್ನಿ ಏನಂತ. ನೋಡಿ, ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಯಲ್ಲಿ ಸಮಸ್ಯೆ ಆಗುತ್ತೆ. ಈಗ ನೋಡಿ, ನಾವು ಇಲ್ಲಿ ನಾವೇನ್ ಮಾಡ್ಬಿಡ್ತಾ ಇದೀವಿ ಗೊತ್ತಾ, ಮಹಿಳೆಯರು ಅರ್ಧದಷ್ಟು ಜನಸಂಖ್ಯೆ ನಮ್ಮ ಭಾರತದಲ್ಲಿ, ಅರ್ಧ ಮಹಿಳೆ ಅರ್ಧ ಪುರುಷರು ಅನ್ಕೊಂಡ್ರೆ 1/3 ಮೀಸಲಾತಿ ಅಂತ ಕೊಟ್ಬಿಡ್ತಾ ಇದೀವಿ ನಾವು ಇಲ್ಲಿ. ಆಕ್ಚುಲಿ ಬೇಕಾದ್ರೆ ಮಹಿಳೆಯರು ಹೋರಾಡಿ ಅವ್ರು ಮ್ಯಾಕ್ಸಿಮಮ್ 50% ಬೇಕಾದ್ರೂ ಅವರು ಏನ್ ಮಾಡ್ಬೋದಾಗಿತ್ತು, ಆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ಬೋದಾಗಿತ್ತು. ಬಟ್ ಇಲ್ಲಿ ಏನಾಗ್ತಾ ಇದೆ, ನಾವು 1/3 ಅಂತ ಕೊಟ್ಟಾಗ ಇನ್ನು 2/3 ಅಂದ್ರೆ 3/2 ಏನಿದೆ ಅಲ್ವಾ, ಮುಕ್ಕಾಲು ಭಾಗ ಇವರು 1/3 ಅಂತ ಕೊಟ್ಟಾಗ 33% ಅಂತ ಕೊಟ್ಟಾಗ ಇನ್ ಮಿಕ್ಕಿದ್ದೇನಿದೆ 77% ಪುರುಷರೇ ಆಗ್ತಾರೆ, ಪುರುಷರೇ ಇರ್ತಾರೆ ಅಲ್ವಾ. ಇದೊಂದು ಸಮಸ್ಯೆಗಳ ಕ್ರಿಯೆ ಆಗುತ್ತೆ. ಮತ್ತೆ ಮಹಿಳೆಯರಿಗೆ ಅಸಮಾನ ಸ್ಥಿತಿ ಇದೆ. ಅಸಮಾನತೆ ಅಂತಕ್ಕಂಥದ್ದು ಏನು ಅಂತಂದ್ರೆ, ಇಲ್ಲಿ ಈಗ ಎಲ್ಲಾ ಕ್ಷೇತ್ರಗಳಲ್ಲೂ ಮಹಿಳೆಯರು ಬೇಕಾಗಿಲ್ಲ. ಒಂದಷ್ಟು ಕಾನ್ಸ್ಟಿಟ್ಯೂಷನ್ಸ್ ತಗೊಳ್ಳಿ, ಅಲ್ಲೊಂದಷ್ಟು ಸಮಸ್ಯೆಗಳಿರ್ತದೆ. ಅದು ಮಹಿಳೆಯರ ಕೆಲಸ ಆಗುತ್ತೋ ಆಗಲ್ವೋ ಅದು ಬೇರೆ ವಿಚಾರ, ಅದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. ಸೊ ಇಲ್ಲೇನಾಗುತ್ತೆ, ಆ ಕ್ಷೇತ್ರದಲ್ಲಿ ಮಹಿಳೆ ಬೇಕಾಗಿರಲ್ಲ. ಬಟ್ ವಿಧಿ ಇಲ್ಲ, ಸರ್ಕಾರ ಆ ಮೀಸಲಾತಿ ಮಾಡ್ತಾರೆ, ವಿಧಿ ಇಲ್ಲದ ಜನರು ಆರಿಸ್ಬೇಕಾಗುತ್ತೆ, ಅಸಮಾನ ಸ್ಥಿತಿ ಆಗುತ್ತೆ. ಮಹಿಳೆಯರ ಅಸಮಾನ ಸ್ಥಿತಿಯನ್ನು ಶಾಶ್ವತಗೊಳಿಸುತ್ತದೆ ಎಂದು ವಾದಿಸಲಾಗಿದೆ. ಯಾಕಂದ್ರೆ ಅರ್ಹತೆಯ ಮೇಲೆ ಚುನಾಯಿತರಾಗಲ್ಲ ಅವರು. ಅವ್ರಿಗೆ ಮೀಸಲಾತಿ ಇದೆ, ಅವ್ರು ಕೊಟ್ಟಿದ್ದಾರೆ ಆ ಕ್ಷೇತ್ರದಲ್ಲಿ. ಈಗ ಒಬ್ಬ ಮಹಿಳೆ ಇರ್ತಾಳೆ, ಓಕೆ, ಅವ್ರು ಸ್ವಲ್ಪ ಹೆಸರು ಮಾಡಿರ್ತಾರೆ, ಒಂದು ಪಕ್ಷದಿಂದ ಎ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ, ಬಿ ಪಕ್ಷದಿಂದ ಯಾರು ಇಲ್ಲ, ಸೊ ಮಹಿಳೆಯರು ಹಾಕ್ಲೇಬೇಕಲ್ಲ ಅಂತ ಹಾಕ್ತಾರೆ. ಅವಾಗ ಏನಾಗುತ್ತೆ, ಇಲ್ಲಿ ಇವ್ರು ಬೇಡ ಅಂದ್ರೂ ಕೂಡ ಅವ್ರನ್ನೇ ಚೂಸ್ ಮಾಡ್ಬೇಕಾಗತ್ತೆ. ಅರ್ಥ ಆಗ್ತಿದೆಯಲ್ಲ. ಸೊ ಹಿಂಗ ಅಸಮಾನ ಸ್ಥಿತಿ. ಮತ್ತೆ ಮತದಾರ ಆಯ್ಕೆ ನಿರ್ಬಂಧ, ನಾನು ಹೇಳಿದೆ, ಮತದಾರಿಗೆ ಮಹಿಳೆ ಬೇಡ ಅಂದ್ರೂ ಆರಿಸ್ಬೇಕಾಗತ್ತೆ ಅದ್ರಲ್ಲಿ. ಒಂದು ಮತ್ತೆ ಇನ್ನೊಂದು, ಹಾಲಿ ಸಂಸದರಿಗೆ ನಿರಾಸಕ್ತಿ. ಈ ನಮ್ಮ ರೊಟೇಷನ್ ಬೇಸಿಸ್ ಏನಿದೆಯಲ್ಲ, ಓಕೆ, ರೊಟೇಷನ್ ಬೇಸ್ ಸರದಿ. ಈಗ ಈ ಜಿಲ್ಲೆಯಲ್ಲಿ ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಕಾನ್ಸ್ಟಿಟ್ಯೂಯನ್ಸಿಲಿ ಒಬ್ಬ ಎ ಅಂತಕ್ಕಂಥ ನಿಂತಿದ್ದ. ಓಕೆ, ಈಗ ನೆಕ್ಸ್ಟ್ ಇದ್ರ ಮಹಿಳೆ ಕೊಟ್ರು, ಬಿ ಆಯ್ತು. ಸೊ ಇವನೀಗ ನೆಕ್ಸ್ಟ್ ಇರಲ್ವಲ್ಲ, ಇವ್ನು ಕಾನ್ಸ್ಟೆಂಟ್ ಕಲ್ಕೋತಾನೆ, ಅವನದೆಷ್ಟು ಅವ್ನು ನೋಡ್ಕೊಂಡು ಹೋಗ್ತಾನೆ. ಈಗ ನೆಕ್ಸ್ಟ್ ಬಿ ಆಯ್ತಾ, ನೆಕ್ಸ್ಟ್ ಸಿ ಒಬ್ಬ ಪುರುಷನ ಕೊಟ್ಟು. ಹಿಂಗಾದಾಗ ಕ್ಷೇತ್ರ ಅಭಿವೃದ್ಧಿಗೆ, ಈಗ ಒಬ್ಬ ಇದ್ರೆ ನಿಮ್ಗೆ ಗೊತ್ತಿದೆ, ಒಂದೇ ಕ್ಷೇತ್ರದಲ್ಲಿ ಅವನು ಅಂದ್ರೆ ಆಸಕ್ತಿ, ಇದರಿಂದ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಒಬ್ಬ ಇರೋ 5 ವರ್ಷನ ಯುಟಿಲೈಸ್ ಮಾಡ್ಕೋಬೇಕು ಅಂತ ನೋಡ್ಬೇಕು. ಇಲ್ಲಿ ನಮ್ಮ ಈಗಿನ ಪರಿಸ್ಥಿತಿ, ಚುನಾವಣಾ ಪರಿಸ್ಥಿತಿ, ಈಗಿನ ಒಂದು ರಾಜಕೀಯ ನೀವು ನೋಡಿದಾಗ ಇಲ್ಲೇನಾಗುತ್ತೆ ಅಂತಂದ್ರೆ ನಿರಾಸಕ್ತಿ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಅವ್ರು ದುಡ್ಡು ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ ಹೊತ್ತು, ಅವರು ನೆಕ್ಸ್ಟ್ ನಾನು ಕೆಲಸ ಮಾಡೋದು, ನೆಕ್ಸ್ಟ್ ಆರಿಸ್ತೀನಿ, ಆ ಒಂದು ಕಾನ್ಫಿಡೆನ್ಸ್ ಇಲ್ವಲ್ಲ ಅವ್ರಿಗೆ. ನೆಕ್ಸ್ಟ್ ಯಾರೋ ಬೇರೆ ಮಹಿಳೆಯರು ಕೊಡ್ತಾರೆ, ಹಾಗಾಗಿ ನಾನು ಇರೋ ಅಷ್ಟು ದಿನ ನಾನೇ ಕೆಲಸ ಮಾಡ್ಬೇಕು, ನಾನೇ ದುಡ್ಡು ಮಾಡ್ಕೊಂಡು ಹೋಗೋಣ ಅನ್ನೋ ರೀತಿ. ಅರ್ಥ ಆಗ್ತಿದೆಯಲ್ಲ. ಹಾಲಿ ಸಂಸದರಿಗೆ ನಿರಾಸಕ್ತಿ ಆಗುತ್ತೆ. ಇವೆಲ್ಲ ಈ ಕಾಯ್ದೆಯಲ್ಲಿ ಒಂದಷ್ಟು ಸಮಸ್ಯೆಗಳಿದೆ ಸ್ನೇಹಿತರೆ. ಹಾಗೆ ಕಾಯ್ದೆ ಕೊಡೋದ್ರಿಂದ ಕೂಡ ಸಮಸ್ಯೆ ಇದೆ. ಕೊಟ್ಟ ತಕ್ಷಣ ಪಾಸಿಟಿವ್ ಆಗೋಯ್ತು ಅಲ್ಲ. ಯಾವುದೇ ಒಂದು ಕಾಯ್ದೆ ನೀವು ಯಾವುದೇ ಪಾಸಿಟಿವ್ ಆಗಿ ತಂದ್ರು ಕೂಡ ಅದ್ರಲ್ಲಿ ನೆಗೆಟಿವ್ ಇದ್ದೇ ಇರುತ್ತೆ. ಸೊ ಅದನ್ನ ನೀವು ಐಡೆಂಟಿಫೈ ಮಾಡ್ಬೇಕು. ಸೊ ಈಗ ಒಂದು ಉಪಸಂಹಾರ ಹೇಳೋದಾದ್ರೆ, ಎಸ್ ಸರ್, ಈಗ ನಾವು ನೈತಿಕತೆಯಿಂದ ನೋಡ್ಬೇಕಾಗತ್ತೆ, ತಾತ್ವಿಕವಾಗಿ ನೋಡ್ಬೇಕಾಗತ್ತೆ, ಪ್ರಜಾಸತ್ತಾತ್ಮಕ ಮೌಲ್ಯಗಳಿಂದ ನಾವು ನೋಡ್ಬೇಕಾಗುತ್ತೆ. ಅಂದ್ರೆ ಈ ಪ್ರಶ್ನೆಗಳು ನಮ್ಗೆ ಇದೆಯಲ್ಲ, ಸಮಾನತೆ, ಪ್ರಜಾಪ್ರಭುತ್ವ, ತಾತ್ವಿಕ ತತ್ವಗಳು, ಇದರಿಂದ ಈ ಸಂಖ್ಯೆ ಏನಿದೆ, ಈ ಒಂದು ಸಂಖ್ಯೆನ ಹೆಚ್ಚಿಗೆ ಮಾಡ್ಕೊಂಡು ಹೋಗ್ತೀವಲ್ಲ, ಇದು ಒಂದು ರೀತಿ ನ್ಯಾಯಸಮ್ಮತವಲ್ಲ ಅಂತಾನೆ ಹೇಳ್ಬೋದು. ನಮ್ಗೆ ನೈತಿಕತೆಯಿಂದ ಬರ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ ನೋಡಿ, ಈಗ ಮಹಿಳೆಗೆ ಸೀಟುಗಳನ್ನು ಮೀಸಲಿಡುವುದು ರಾಜಕೀಯ ಮತ್ತು ಸಮಾಜದಲ್ಲಿ ಮಹಿಳೆಯರು ಎದುರಿಸುತ್ತಿರುವ ಐತಿಹಾಸಿಕ ಅನಾನುಕೂಲತೆಯನ್ನು ಗುರುತಿಸುತ್ತದೆ. ಅಂದ್ರೆ ನಾವ್ ಯಾಕೆ ಕೊಡ್ತಾ ಇದೀವಿ ಮಹಿಳೆಯರಿಗೆ ಸೀಟ್, ಈಗ ರಿಸರ್ವೇಶನ್ 1/3, 33%, ಅಂದ್ರೆ ದೇ ಆರ್ ಅನುಕೂಲ, ಅಸಮಾನತೆ ಇದೆ ಅಂತ ಅಲ್ವಾ, ಅನಾನುಕೂಲ ಇದೆ, ಹಾಗಾಗಿ ಅವ್ರು ಅನುಕೂಲ ಮಾಡ್ತಾ ಇದೀವಿ ಅಂತ. ಇದೇ ತೋರ್ಸ್ದಂಗಾಗುತ್ತೆ ನಮ್ಮ ಅಸಮಾನತೆಯನ್ನ ಅಲ್ವಾ ಇದು. ಮತ್ತೆ ಇನ್ನೊಂದ್ ಕಡೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನ್ ಹೇಳ್ತಾರೆ, ಅವರು ಸಾಮಾಜಿಕ ನ್ಯಾಯ ಮತ್ತು ಒಳಗೊಳ್ಳುವಿಕೆ ಇದೆಯಲ್ಲ, ಎಲ್ಲರ ಒಳಗೊಳ್ಳುವಿಕೆ, ಅದನ್ನ ಒತ್ತಿ ಹೇಳ್ತಾರೆ ಅಲ್ವಾ. ಈ ಒಂದು ಬಿಲ್ ಅಲ್ಲಿ ಏನ್ ಮಾಡಿಸಿದೀವಲ್ಲ, ಇದು ದೃಷ್ಟಿಕೋನದ ಉತ್ಸಾಹದಲ್ಲಿ ಮಹಿಳೆಯರಿಗೆ ಮೀಸಲಾತಿ ಐತಿಹಾಸಿಕವಾಗಿ ಅಂಚಿನಲ್ಲಿರುವ ಗುಂಪಿಗೆ ಸಮಾನ ರಾಜ್ಯಕ್ಕೆ ಭಾಗವಹಿಸಲು ಕೂಡ ಖಚಿತಪಡಿಸುತ್ತೆ. ನಾವು ಇಲ್ಲಿ 2 ರೀತಿನ ಯೋಚನೆ ಮಾಡ್ಬೋದು. ಯಾವಾಗ್ಲೂ ಉಪಸಂಹಾರ ಕನ್ಕ್ಲೂಷನ್ ಹೆಂಗಿರ್ಬೇಕು ಅಂದ್ರೆ, ನಿಮ್ಗೆ ಪಾಸಿಟಿವ್ನೆಸ್ ಇರೋದನ್ನ ತೋರಿಸ್ಬೇಕು, ನೆಗೆಟಿವ್ನೆಸ್ ಇರೋದು ತೋರಿಸ್ಬೇಕು. ನೀವು ಕಂಪ್ಲೀಟ್ಲಿ ಪಾಸಿಟಿವ್ ಅಂತ ಹೇಳಕ್ ಹೋಗ್ಬಾರ್ದು, ಕಂಪ್ಲೀಟ್ಲಿ ನೆಗೆಟಿವ್ ಅಂತ ಹೇಳಕ್ ಹೋಗ್ಬಾರ್ದು. ಇದ್ರಲ್ಲಿ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ, ಆದ್ರೆ ಇದನ್ನ ಸ್ವಲ್ಪ ಸರಿಯಾದ ದಿಕ್ಕಿಗೆ ತಗೊಂಡೋಗ್ಬೇಕು. ಮಹಿಳಾ ಸಬಲೀಕರಣಕ್ಕಾಗಿ ಈ ಕ್ರಮ ಸರಿಯಾದ ದಿಕ್ಕಿನಲ್ಲಿದೆ. ಮಹಿಳಾ ಮೀಸಲಾತಿ ಮಸೂದೆ ಆರಂಭಿಕ ಅನ್ವಯಕ್ಕಾಗಿ ಕಾರ್ಯವಿಧಾನ ಅಭಿವೃದ್ಧಿಪಡಿಸುವ ಅಗತ್ಯವೂ ಕೂಡ ಇದೆ. ಅಂದ್ರೆ ಇದ್ರಲ್ಲಿ ಸ್ವಲ್ಪ
ಪ್ರಾಬ್ಲಮ್ ಇದೆ, ಹಾಗೆ ಇದನ್ನ ಸರಿ ಮಾಡುವಂತ ಚಾನ್ಸಸ್ ಇದೆ. ಅಂದ್ರೆ ಇದು ನೋಡಿ, ಸುಮ್ನೆ ಮೀಸಲಾತಿ ಕೊಟ್ಬಿಟ್ರು ಈಗ ನೆಕ್ಸ್ಟ್ ಎಲೆಕ್ಷನ್ ಅಂತ ಹೇಳ್ಬೋದಾಗಿತ್ತು. ಇದಕ್ಕೊಂದು ಡಿಲಿಮಿಟೇಷನ್ ಕಮಿಷನ್ ಆಗ್ಬೇಕು, ಒಂದು ಜನಸಂಖ್ಯೆ ಆಗ್ಬೇಕು. ಸೊ ಈ ತರ ಎಲ್ಲ ಏನಿದೆ ಆರಂಭಿಕವಾಗಿ ನಾವು ಅದನ್ನ ನಾವು ಅಪ್ಲೈ ಮಾಡಕ್ಕೆ ಆಗ್ತಲ್ಲ ಇಲ್ಲಿ ಅಲ್ವಾ. ಸುಮ್ನೆ ಕಾನೂನು ಇದೆ ಅಷ್ಟೇ. ಇನ್ ಯಾವಾಗ ಅಪ್ಲೈ ಮಾಡ್ತೀವಿ, 10 ವರ್ಷ ಆಗುತ್ತೋ 15 ವರ್ಷ ಆಗುತ್ತೋ, ಇದು ಫಸ್ಟ್ ಟೈಮ್ ಇದು ಇಂಪ್ಲಿಮೆಂಟ್ ಮಾಡಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಆಫ್ ನಾವು ತಂದಿರ್ತಕ್ಕಂಥ ಬಿಲ್ ಅಲ್ಲಿ ಆ ತರ ಇದೆ. ಸೊ ಹಾಗಾಗಿ ಕನ್ಕ್ಲೂಷನ್ ಅಲ್ಲಿ ಈ ರೀತಿ ಬರಿಬೇಕಾಗುತ್ತೆ. ಸೊ ಇದು ನಾವು ಡಿಸ್ಕಸ್ ಮಾಡ್ತಾ ಇರೋದು. ಯಾವುದೇ ರೀತಿ ಈ ಒಂದು ಬಿಲ್ ಗೆ ಸಂಬಂಧಪಟ್ಟಂತ ಕ್ವಶನ್ಸ್ ಈ ರೀತಿ ಬರೋದೇ ಸಾಕು. ಓಕೆ, ಇನ್ನು ಇದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳ್ತಾರೆ, ನಾರಿ ಶಕ್ತಿ, ಮಹಿಳಾ ಅಭಿವೃದ್ಧಿಯಿಂದ ಮಹಿಳಾ ನೇತೃತ್ವದ ಅಭಿವೃದ್ಧಿ. ಇವಾಗ ಏನ್ ಮಾಡೋದು, ಸ್ವಲ್ಪ ಜನರಲ್ ಆಗಿ ಇನ್ನೊಂದಷ್ಟು ಪಾಯಿಂಟ್ ಎಕ್ಸ್ಟ್ರಾ ಸೇರಿಸಬೇಕಾಗುತ್ತೆ ಇದಕ್ಕೆ. ಇಲ್ಲಿ ನಿಮ್ಗೆ ಬಿಲ್ ಬಗ್ಗೆ ಡಿಸ್ಕಸ್ ಮಾಡಕ್ ಕೇಳಿಲ್ಲ. ನಾರಿ ಶಕ್ತಿ ಅಂತಕ್ಕಂಥದ್ದು ಮಹಿಳಾ ಅಭಿವೃದ್ಧಿ ಅಂತ ನಾವೇನೋ ಡಿಸ್ಕಸ್ ಮಾಡ್ತಿದ್ದೀವಿ ಇಷ್ಟು ವರ್ಷಗಳ ಕಾಲ. ಈಗ ಮಹಿಳೆಯಿಂದ ಅಭಿವೃದ್ಧಿಗೆ ನಾವು ಹೋಗ್ತಾ ಇದೀವಿ ಅನ್ನೋದು ಡಿಸ್ಕಸ್ ಮಾಡ್ಬೇಕು. ಅದಕ್ಕೊಂದಷ್ಟು ಉದಾಹರಣೆಗಳು ಕೊಡ್ಬೇಕಾಗತ್ತೆ. ಸೊ ನೀವೆಲ್ಲ ಓದ್ಬೋದು ಸರ್, ಇವೆಲ್ಲ ಸಿಗುತ್ತೆ ಸ್ನೇಹಿತರೆ. ನೀವೆಲ್ಲ ಏನಿದ್ರು ಗೌರ್ಮೆಂಟ್ ವೆಬ್ಸೈಟ್ ಗಳನ್ನ ರೆಫರ್ ಮಾಡಿ, ಅಲ್ಲಿಂದ ಪಾಯಿಂಟ್ಸ್ ಗಳು ತಗೊಳ್ಳಿ, ನೀವು ಎಸ್ಸೆಗಳನ್ನ ಪ್ರಿಪೇರ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ಎಲ್ಲ ಆಗುತ್ತೆ. ಓಕೆ, ಸೊ ಈ ತರ ಕೇಳಿದಾಗ ಏನ್ ಮಾಡ್ಬೋದು ಅಂದ್ರೆ, ಇಲ್ಲಿ ಲಾಸ್ಟ್ ಕೇಂದ್ರ ಸರ್ಕಾರ ಈ ಮಹಿಳಾ ಸಂಬಂಧ ಸಬಲೀಕರಣಕ್ಕೋಸ್ಕರ ತುಂಬಾ ಒಂದಷ್ಟು ನಿಕಟ ಸಂಬಂಧ ಹೊಂದಿ ತುಂಬಾ ಪ್ರಯತ್ನ ಕೂಡ ಪಡ್ತಾ ಇದೆ. ಅದ್ರ ಪ್ರಕಾರ ನೋಡಿದ್ರೆ ಕಳೆದ 9 ವರ್ಷಗಳಲ್ಲಿ ತನ್ನ ಕಾರ್ಯಸೂಚಿಯಲ್ಲಿ ನಾರಿ ಶಕ್ತಿ ಅಂತ ತನ್ನ ಬಜೆಟ್ ಅಲ್ಲಿ, ಪ್ರತಿಯೊಂದು ಬಜೆಟ್ ಅಲ್ಲಿ ಲಾಸ್ಟ್ ಒಂದು 5 to 10 years ಇಂದ ನಾರಿ ಶಕ್ತಿ ಅಂತಾನೆ ತರ್ತಾ ಇದೆ ಬಜೆಟ್ ಗಳಲ್ಲಿ. ಮಹಿಳಾ ಸಬಲೀಕರಣದ ಬಗ್ಗೆ ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೊಂಡು, ಇದು ಒನ್ ಟೈಮ್ ಮಾಡೋದಂತಲ್ಲ, ಇದೀಗ ಇಟ್ ವಿಲ್ ಟೇಕ್ ಒಂದೇ ಬಾರಿಗೆ ಪರಿಹಾರ ಕೊಡುವಂತದ್ದಲ್ಲ, ಇಟ್ ಈಸ್ ಕಂಟಿನ್ಯೂಸ್ ಪ್ರೋಸೆಸ್ ಅಂತ ಅರ್ಥ ಮಾಡ್ಕೊಂಡು ಪ್ರತಿ ವರ್ಷನೂ ಕೂಡ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಮಹಿಳಾ ಸಬಲೀಕರಣ ಒಂದೇ ಬಾರಿಗೆ ಪರಿಹಾರಗಳನ್ನು ಸರ್ಕಾರ ಅರ್ಥ ಮಾಡ್ಕೊಂಡಿದೆ, ಆಯ್ತಾ ಅದೆಯಲ್ಲ. ಹಂಗಾಗಿ 9 ವರ್ಷದಿಂದ ಮಾಡ್ತಾ ಇದೆ. ಹಾಗಾಗಿ ನಾವು ಈ ಸಬಲೀಕರಣವನ್ನ ಸಾಧಿಸಲು ಏನ್ ಮಾಡ್ತಾ ಇದೆ ಅಂದ್ರೆ, ನೋಡಿ ಇನ್ನೊಂದಷ್ಟು ಪಾಯಿಂಟ್ಸ್ ಗಳನ್ನ ಕೊಟ್ಟಿದ್ದೀನಿ. ಒಂದು ನಾರಿ ಶಕ್ತಿ ಅಧಿನಿಯಮ ಬಿಲ್ ತಂತು, ಆಯ್ತಾ. ರಾಷ್ಟ್ರೀಯ ಲಿಂಗ ಅನುಪಾತ ಮೊದಲ ಬಾರಿಗೆ 2020ಕ್ಕೆ ಏರಿಕೆ ಆಗಿದೆ. 2020ಕ್ಕೆ 2019-12ರಲ್ಲಿ 2020ಕ್ಕೆ ಏರಿಕೆ ಆಗಿದೆ ಜೆಂಡರ್ ಒಂದು ಕಂಪ್ಯಾರಿಸನ್ ಅಲ್ಲಿ. ಮತ್ತೆ ಪಾವತಿಸಿದ ರಜಾ ಹೆರಿಗೆ ರಜಾ ಅಂದ್ರೆ ವಿತ್ ಪೇಮೆಂಟ್ ಏನಿದೆ, ಹೆರಿಗೆ ರಜಾ 26 ವಾರಗಳಿಗೆ ಹೆಚ್ಚಿಗೆ ಮಾಡಲಾಗಿದೆ. 14 ಇತ್ತು, ಆಮೇಲೆ ಏನು 24 ಮಾಡಿದ್ರು, ಆಮೇಲೆ 26 ಮಾಡಿದ್ರು, 26 ಇದೆ. ಮತ್ತೆ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ, ಇದರಲ್ಲಿ 4.73 ಕೋಟಿ ಗರ್ಭಿಣಿಯರನ್ನು ಪರೀಕ್ಷಿಸಲಾಗಿ ಅವ್ರಿಗೂ ಒಂದಷ್ಟು ಪೋಷಣೆಯನ್ನ ಕೊಟ್ಟಿದೆ. ಪೋಷಣ್ ಅಭಿಯಾನ್ ಅಂತಾನೆ ಇದೆ. ಏನ್ ಸರ್, ಪೋಷಣ್ ಅಭಿಯಾನ್, ಪೋಷಣ್. ನೋಡಿ ಇವೆಲ್ಲ ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ಈ ಎಸ್ಸೆ ಪ್ರಮುಖ ಉದ್ದೇಶ ಇಷ್ಟೇ. ನೀವು ಇಲ್ಲಿ ಏನ್ ಪ್ರೂವ್ ಮಾಡ್ಬೇಕು, ಮಹಿಳಾ ಅಭಿವೃದ್ಧಿಯಿಂದ ಮಹಿಳಾ ನೇತೃತ್ವ. ಮಹಿಳಾ ನೇತೃತ್ವದ ಅಭಿವೃದ್ಧಿ ಅಂದ್ರೆ ಏನು, ಮಹಿಳೆಯಿಂದ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಮಹಿಳೆ ಸಬಲೀಕರಣ ಆಗ್ಬೇಕು. ಅಂದ್ರೆ ಅದು ಆರೋಗ್ಯ ಆಗಿರ್ಬೋದು, ಆರೋಗ್ಯ, ಓಕೆ, ಮತ್ತೆ ಶಿಕ್ಷಣ ಆಗಿರ್ಬೋದು, ರಾಜಕೀಯವಾಗಿರ್ಬೋದು, ಓಕೆ, ಆಮೇಲೆ ಇನ್ನೇನ್ ಹೇಳ್ಬೋದು, ಅವರ ಒಂದು ಸೇಫ್ಟಿ ಬಗ್ಗೆ, ಓಕೆ, ಅವರ ಸೇಫ್ಟಿ ಬಗ್ಗೆ ಆಗಿರ್ಬೋದು. ಸೊ ಇವೆಲ್ಲ ಏನಾಗುತ್ತೆ ಗೊತ್ತಾ, ಒಂದು ಸ್ಕಿಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಮಹಿಳಾ ಅಭಿವೃದ್ಧಿಯಿಂದ ಮಹಿಳಾ ನೇತೃತ್ವ ಅಭಿವೃದ್ಧಿ ಕಳ್ಕೊಂಡು ಇವ್ರು ಪ್ರಬಲರಾದ್ರೆ ಏನಾಗುತ್ತೆ, ಆ ಒಂದು ಕುಟುಂಬ ಆರ್ಥಿಕವಾಗಿ ಸಬಲವಾಗುತ್ತೆ, ಆ ಒಂದು ಜಿಲ್ಲೆ ಆರ್ಥಿಕವಾಗಿ ಸಬಲ ಆಗುತ್ತೆ. ಮಹಿಳೆಗೆ ಶಿಕ್ಷಣ ಕೊಡೋದ್ರಿಂದ ಅವಳು ಏನ್ ಮಾಡ್ತಾರೆ, ಮಹಿಳೆ ಒಂದು ವೃತ್ತಿಗೆ ಬರ್ತಾರೆ. ಅದರಿಂದ ಏನಾಗುತ್ತೆ, ಮಹಿಳಾ ನೇತೃತ್ವದ ಅಭಿವೃದ್ಧಿ ಆಗುತ್ತೆ. ಶಿ ವಿಲ್ ಬಿಕಮ್ ರೋಲ್ ಮಾಡೆಲ್, ಶಿ ವಿಲ್ ಬಿಕಮ್ ಲೀಡರ್ ಅನ್ನೋದು ನಾವು ಇಲ್ಲಿ ಪ್ರೂವ್ ಮಾಡ್ಬೇಕು ಎಸ್ ಈ ತರ ಕೊಟ್ಟಾಗ ಎಸ್. ಓಕೆ, ಸೊ ಹಾಗಾಗಿ ಇಲ್ಲಿ ನೋಡಿ 3.2 ಕೋಟಿ ಸುಕನ್ಯಾ ಸಮೃದ್ಧಿ ಯೋಜನೆಗಳ ಖಾತೆಗಳು, ಇದರಿಂದ ಆರೋಗ್ಯ ಸುಧಾರಿಸುತ್ತೆ ಅಲ್ವಾ. ಇದರಿಂದ ಹೆಣ್ಣು ಮಕ್ಕಳಿಗೆ ಸುಕನ್ಯಾ ಸಮೃದ್ಧಿ ಅದರಿಂದ ಹೆಣ್ಣು ಮಕ್ಕಳಿಗೆ, ಹುಟ್ಟತಕ್ಕಂಥ ಹೆಣ್ಣು ಮಕ್ಕಳಿಗೆ ಸ್ಟಾರ್ಟಿಂಗ್ ಇಂದಾನೆ ಅವ್ರಿಗೆ ಒಂದಷ್ಟು ಏನೋ ಇದು ದುಡ್ಡುಗಳನ್ನ ಕೂಡಿಡ್ತಾ ಹೋಗ್ತಕ್ಕಂಥ ಸುಕನ್ಯಾ ಸಮೃದ್ಧಿ ಯೋಜನೆ. ಹಾಗೆ LPG ಗ್ಯಾಸ್ ಉಜ್ವಲ ಯೋಜನೆ ಅಂತೀವಿ. ಇದರಿಂದ ಹೊಗೆಯುಕ್ತ ಅಡಿಗೆ ಮನೆ, ಆಗ ಆರೋಗ್ಯ ಸುಧಾರಣೆ ಆದ್ರೆ ಅವಳು ಏನಾಗುತ್ತೆ, ಒಂದು ಎಕನಾಮಿಕಲಿ ಡೆವಲಪ್ ಆಗಕ್ಕೆ ಈಸಿ ಆಗುತ್ತೆ. ಆರೋಗ್ಯ, ಶಿಕ್ಷಣ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದೊಂದೇ ಅಲ್ಲ, ಪ್ರಧಾನಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣದಲ್ಲಿ 72% ಮಹಿಳಾ ಮಾಲೀಕತ್ವ, ಮಹಿಳಾ ರಿಜಿಸ್ಟ್ರೇಷನ್ ನ ಗ್ರಾಮೀಣಗಳಲ್ಲಿ ಹೆಚ್ಚಾಗಿ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಅಂತವ್ರಿಗೆ ಹೆಚ್ಚು ಬೇಗ ಆಗ್ತಕ್ಕಂಥದ್ದು, ಒಂದಷ್ಟು ಕನ್ಸೆಷನ್ ಸಬ್ಸಿಡಿಗಳು ಸಿಗ್ತಕ್ಕಂಥದ್ದು, ಒಂದಷ್ಟು ಗ್ರಾಂಟ್ ಸಿಗ್ತಕ್ಕಂಥದ್ದು, ಈ ತರ ಇರ್ತಕ್ಕಂಥದ್ದು. ಮತ್ತೆ ತ್ರಿವಳಿ ತಲಾಕ್ ಪದ್ಧತಿ ರದ್ದತಿ ಮಾಡಿರೋದಾಗಿರ್ಬೋದು. ಅರ್ಥ ಆಗ್ತಿದೆಯಲ್ಲ. ಇನ್ನೊಂದು ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಲ್ಲಿ 69% ಸಾಲ ಮಂಜೂರು ಮಹಿಳಾ ಉದ್ಯಮಿಗಳಿಗೆ. ಸ್ಟ್ಯಾಂಡ್ ಅಪ್ ಇಂಡಿಯಲ್ಲಿ 84% ಮಹಿಳಾ ಉದ್ಯಮಗಳಿಗೆ ಮಾಡಿದ್ದಾರೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಲ್ಲಿ.
ಹಾಗೆ ಅಗ್ನಿವೀರ್ ಅಂತ ಏನ್ ಬಂತು, 3 ಸೇವೆಗಳಲ್ಲೂ ಕೂಡ ಮಹಿಳೆಯರ ಪ್ರವೇಶವನ್ನ ಪ್ರಾರಂಭಿಸಲಾಗಿದೆ. ಇದರಿಂದ ಏನಾಗ್ತಾ ಇದೆ ಅಂದ್ರೆ ಮಹಿಳಾ ಅಭಿವೃದ್ಧಿಯಿಂದ ಮಹಿಳೆಯಿಂದ ಅಭಿವೃದ್ಧಿಗೆ ನಾವು ಕೊಂಡೊಯ್ತಾ ಇದೀವಿ. ಇದನ್ನ ಒಂದ್ 3-4 ಪಾಯಿಂಟ್ ಡಿಸ್ಕಸ್ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾರಿ ಶಕ್ತಿ ಅಧಿನಿಯಮ ತಗೊಳ್ಳಿ. ನಾವು ಇದನ್ನ ಆಲ್ರೆಡಿ ಹೇಳಿದೀವಿ. ಒಂದು 1/3 ಅಲ್ಲ 1/3 ಆಫ್ ದ ರಿಸರ್ವೇಶನ್ ನಾವು ಕಾಯ್ದಿರಿಸಿದೀವಿ. ಇದೊಂದು ಮೈಲಿಗಲ್ಲು. ಅಂಡ್ ಆಲ್ಸೋ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ, ಇದನ್ನ ನಾವು ಹೊಸ ಸಂಸತ್ ಏನ್ ನಾವು ಹೊಸದಾಗಿ ಕಟ್ಟಡ ಮಾಡಿ ಅಮೃತ ಕಾಲದ ಒಂದು ಹೊಸ ಸಂಸತ್ ನಾವು ಮಾಡಿದ್ವಿ. ಆ ಸಂಸತ್ನಲ್ಲಿ ಮೊದಲ ಬಿಲ್ ಇದೆ, ಮೊದಲ ಮಹಿಳಾ ಮಸೂದೆಯ ಬಿಲ್ ನ ಮೊದಲ ಟೈಮ್ ಫಸ್ಟ್ ಬಿಲ್ ಈ ಹೊಸ ಸಂಸತ್ತಲ್ಲಿ ಮಾಡಿದ ಮಹಿಳೆ ಇದೆ. ಇದೊಂದು ಮೈಲಿಗಲ್ಲು ಅಲ್ವಾ. ಫಸ್ಟ್ ಬಿಲ್ ಇನ್ ನ್ಯೂ ಒಂದು ಪಾರ್ಲಿಮೆಂಟ್ ಅಲ್ಲಿ ಮಾಡಿದಿದೆ. ಅದಾದ್ಮೇಲೆ ಬೇಟಿ ಬಚಾವೋ ಬೇಟಿ ಪಡಾವೋ, ಲಿಂಗ ಸಬಲೀಕರಣ ಅಂತ ಅಲ್ಲ, ಮಹಿಳೆಯರನ್ನ ರಕ್ಷಣೆ ಮಾಡಬೇಕು, ಮಹಿಳೆಯರ ಒಂದು ಲೈಂಗಿಕ ಇದಕ್ಕಾಗೋದನ್ನ ತಡಿಬೇಕು, ಹೆಣ್ಣು ಮಕ್ಕಳನ್ನ ಮಗುವಿನ ಮೌಲ್ಯವನ್ನ ಉತ್ತೇಜಿಸಬೇಕು. ಸೊ ಇದಕ್ಕೆಲ್ಲ ನಾವು ಏನ್ ಮಾಡ್ತಾ ಇದೀವಿ, ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಇನಿಷಿಯೇಟಿವ್ ತಗೊಂಡಿದೀವಿ. ಇದರಿಂದ ಈ ಬದಲಾವಣೆ ಏನಾಗಿದೆ ನೋಡಿ, 2014-15ರಿಂದ 2021ರಲ್ಲಿ 918ರಿಂದ 937ಕ್ಕೆ ಅಂದ್ರೆ ಮಹಿಳೆಯರು 1000ಕ್ಕೆ ಒಂದು ಲಿಂಗ ಅನುಪಾತದಲ್ಲಿ ಹೆಚ್ಚಿಗೆ ಆಗಿದೆ. ಇನ್ನು ಒಟ್ಟು ಜನಸಂಖ್ಯೆಯಲ್ಲಿ ಲಿಂಗ ಅನುಪಾತ, ಒಟ್ಟು ಜನಸಂಖ್ಯೆಯಲ್ಲಿ 1000 ಪುರುಷರಿಗೆ ಮಹಿಳೆಯರು 1020 2019-21 ನಮ್ಮ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆದಲ್ಲಿ 5 ಅಲ್ಲಿ ಇದು ತಲುಪಿದೆ ಅಂತ ಹೇಳುತ್ತೆ ಅಲ್ವಾ. ಇದೆಲ್ಲ ಪಾಸಿಟಿವ್. ಅದೊಂದೇ ಅಲ್ಲ, ಬಾಲಿಕಿಯರು ಈ ಒಂದು ಪ್ರೋತ್ಸಾಹದಿಂದ ದಾಖಲಾತಿ ಕೂಡ, ಬಾಲಿಕೆಯರ ಹಾಜರಾತಿ ಇದೆಯಲ್ಲ, ದಾಖಲಾತಿ ಸ್ಕೂಲ್ಗೆ 2014-15ರಿಂದ 2021ಕ್ಕೆ ಬಂದ್ರೆ ಇನ್ಕ್ರೀಸ್ ಆಗಿದೆ. 75% ಇರೋದು 79.46% ಏರಿಕೆ ಆಗಿದೆ. ಇದರಿಂದ ಒಂದು ಸಬಲೀಕರಣ ಹತ್ರ ಹೋಗ್ತಾ ಇದೆ. ಫಸ್ಟ್ ಸಬಲೀಕರಣ ಆಗ್ಬೇಕು ಮಹಿಳೆಯರು, ಆಮೇಲೆ ಮಹಿಳಾ ನೇತೃತ್ವದ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಆಗುತ್ತೆ. ಸೊ ಅದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ನೋಡಿ. ಈಗ ಮಾತೃತ್ವವನ್ನು ಆಚರಿಸುವುದು ಅಲ್ವಾ, ಮಾತೃತ್ವವನ್ನು ಆಚರಿಸಬೇಕು ಅಲ್ವಾ. ಅದಕ್ಕೇನಿದೆ, ಪೋಷಣ ಅಭಿಯಾನ ಇದೆ, ಅಪೌಷ್ಟಿಕತೆ ದೂರ ಮಾಡ್ಬೇಕು. ಸೊ ಹಾಗಾಗಿ ಅದನ್ನ ಟ್ರ್ಯಾಕು ಮಾಡ್ತಾ ಇದೀವಿ ಆನ್ಲೈನಲ್ಲಿ. ನಮ್ಮ ICT ಅಂತ ಅಂದ್ಬಿಟ್ಟು ಇನ್ಫಾರ್ಮೇಶನ್ ಕಮಿಷನ್ ಇದು ಒಂದು ಪೋರ್ಟಲ್ ಬರುತ್ತೆ, ಪೋಷಣ್ ಟ್ರ್ಯಾಕರ್ ಅಂತ ಹೇಳಿ. ಆ ಪೋರ್ಟಲ್ ಅಲ್ಲಿ ನಾವು ಅದನ್ನ ಮೇಂಟೈನ್ ಮಾಡ್ತಾ ಇದೀವಿ. ಅಂಗನವಾಡಿಗಳನ್ನ ತೊಡಸ್ಕೊತಾ ಇದೀವಿ. 14 ಲಕ್ಷಕ್ಕೆ ಹೆಚ್ಚು ಅಂಗನವಾಡಿಯಲ್ಲಿ ತೊಡಗಿಸ್ಕೊಳ್ಳಕ್ಕೆ ಇದೆ. ಇದರಿಂದ 10 ಕೋಟಿಗೂ ಹೆಚ್ಚು ಫಲಾನುಭವಿಗಳು ಇದರಿಂದ ಏನೋ ಪ್ರಯೋಜನ ಪಡ್ಕೊಂಡಿದ್ದಾರೆ. ಜೊತೆಗೆ ವೇತನ ಸಹಿತ ರಜೆ 12 ವಾರಗಳಿಂದ 26 ವಾರಗಳಿಗೆ ವಿಸ್ತರಿಸಲಾಗಿದೆ. ಓಕೆ, ಸೊ ಇವೆಲ್ಲ ಏನಿದೆ ತಾಯಂದರಿಗೆ ಒಂದಷ್ಟು ಪ್ರೋತ್ಸಾಹಗಳನ್ನ ಕೊಡ್ತಾ ಇರತಕ್ಕಂಥ ಅವರ ಯೋಗಕ್ಷೇಮ, ಅವರ ಒಂದು ಪೋಷಣೆ ಬಗ್ಗೆ. ಮತ್ತೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ, ಈಗ ಮಹಿಳೆಯರಿಗೆ ಗ್ರಾಮೀಣಗಳಲ್ಲಿ ಅವರ ಒಡೆತನದಲ್ಲಿ ಈ ಒಂದು ರಿಜಿಸ್ಟ್ರೇಷನ್ಸ್ ಗಳು ಏನ್ ನಡೀತಾ ಇದೆ, 72% ಹೆಚ್ಚು ಮಹಿಳೆಯರು ಇದರಲ್ಲಿ ಒಡೆತನ ಹೊಂದಿದ್ದಾರೆ ಈ ಒಂದು ಮನೆಯ ಯೋಜನೆಯಲ್ಲಿ, ಆವಾಸ್ ಯೋಜನೆ ಗ್ರಾಮೀಣದಲ್ಲಿ. ಓಕೆ, ಸೊ ಇದು ಕೂಡ ನಮಗೆ ನಾವು ಒಂದು ರೀತಿ ಮಹಿಳೆಯರ ಪಾಲ್ಗೊಳ್ಳೋಕೆ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು ಅಲ್ವಾ. ಮತ್ತೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ, ಈ ಉಜ್ವಲ ಯೋಜನೆಯಿಂದ ಏನಾಗಿದೆ, 2016 ಪ್ರಾರಂಭ ಆಯಿತು. ಶುದ್ಧ ಅಡಿಗೆಗೋಸ್ಕರ, ಹೊಗೆ ರಹಿತ ಅಡಿಗೆಗೋಸ್ಕರ 10 ಕೋಟಿಗೆ ಹೆಚ್ಚು LPGಗಳನ್ನ ವಿತರಣೆ ಮಾಡಿದ್ದಾರೆ. ಹಾಗಾಗಿ ಇದು ಕೂಡ ವಾಯು ಮಾಲಿನ್ಯ ಮುಕ್ತ ಮಾಡುತ್ತೆ, ಮತ್ತೆ ಅವರ ಆರೋಗ್ಯವನ್ನು ಸುಧಾರಿಸುತ್ತೆ. ಮತ್ತೆ ಸುರಕ್ಷತೆ ಮತ್ತು ಭದ್ರತೆ ನೋಡಿ, ಮಹಿಳೆಯ ಸುರಕ್ಷತೆ ಬಗ್ಗೆ ತುಂಬಾ ಕಾನೂನುಗಳು ತಂದಿದೆ. ಮಿಷನ್ ಶಕ್ತಿ ಅಂತಾನೆ ಸರ್ಕಾರದ ಒಂದು ಇದರಲ್ಲಿ ಕಾನೂನುಗಳಲ್ಲಿ ಒನ್ ಸ್ಟಾಪ್ ಸೆಂಟರ್ ಗಳನ್ನ ಮಾಡ್ಕೊಂಡಿದ್ದಾರೆ. ಪೊಲೀಸ್, ವೈದ್ಯಕೀಯ, ಕಾನೂನು ನೆರವು ಮಹಿಳೆಯರಿಗೆ ಅಂತಾನೆ ಸಪರೇಟ್ ಒಂದಷ್ಟು ಒನ್ ಸ್ಟಾಪ್ ಸೆಂಟರ್ ಗಳಿವೆ. ಟೋಲ್ ಫ್ರೀಗಳಿದೆ, ಸಹಾಯವಾಣಿ ಮಹಿಳೆಯರಿಗೆ 181 ಅಂತ, ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ. ಮಿಷನ್ ಶಕ್ತಿ ಮಹಿಳಾ ಅಭಿವೃದ್ಧಿ ಹೊಂದಲು ಅದೊಂದು ಸಪರೇಟ್ ಆಗಿ ಸರ್ಕಾರ ಮಾಡಿರ್ತಕ್ಕಂಥದ್ದು. ಸೊ ಇವೆಲ್ಲ ಅದರ ಸುರಕ್ಷತೆ ಮತ್ತು ಭದ್ರತೆಗೆ ಮಾಡಿದೆ. ಇನ್ನು ತ್ರಿವಳಿ ತಲಾಕ್ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಮಹಿಳೆಯರಿಗೆ ಏನು 3 ಸಲ ಹೇಳಿ ಇಸ್ಲಾಂ ಧರ್ಮದಲ್ಲಿ ಮುಸ್ಲಿಂ ಮಹಿಳೆಗೆ ಏನಾಗ್ತಾ ಇತ್ತು, ಸೊ ಅದನ್ನ ತಡೆದಿರ್ತಕ್ಕಂಥದ್ದು ಕಾನೂನು ಬಾಹಿರ ಅಂತ ಹೇಳಿ ಅದನ್ನ ಸುಧಾರಿಸ್ತಿರ್ತಕ್ಕಂಥದ್ದು. ಕೌಟುಂಬಿಕ ಹಿಂಸಾಚಾರಗಳನ್ನ ಹಿಡಿಯೋದಕ್ಕೆ ಇದು ಹೆಲ್ಪ್ ಆಗಿರ್ತಕ್ಕಂಥ. ಆಮೇಲೆ ಮಹಿಳಾ ಅಭಿವೃದ್ಧಿಯಿಂದ ಮಹಿಳಾ ನೇತೃತ್ವ ನೋಡಿ, ಕೊನೆಗೆ ಬಂದಿದೆ ಇದನ್ನ. ಮಹಿಳಾ ಅಭಿವೃದ್ಧಿಯಿಂದ ನೋಡಿ, ಇವೆಲ್ಲ ಮಹಿಳಾ ಅಭಿವೃದ್ಧಿ, ಇದರಿಂದ ಮಹಿಳಾ ನೇತೃತ್ವ ಆಗಕ್ ಸಾಧ್ಯ. ಇವೆಲ್ಲ ಮಾಡಿದ್ರಿಂದ ಏನಾಗಿದೆ ಗೊತ್ತಾ, ಗಮನಾರ್ಹವಾಗಿ ಮಹಿಳಾ ಪೊಲೀಸ್ ಸಿಬ್ಬಂದಿ ಕೂಡ ಹೆಚ್ಚಿಗೆ ಆಗ್ತಾ ಇದೆ. ಮಹಿಳೆಯರು ಕ್ರೀಡಾಕೂಟದಲ್ಲೂ ಬರ್ತಾ ಇದ್ದಾರೆ. ಎಜುಕೇಶನ್ಸ್ ಇಂದ, ಹೆಲ್ತ್ ಇಂದ, ಮತ್ತೆ ಅವ್ರು ಕೊಡ್ತಿರ್ತಕ್ಕಂಥ ಟೆಕ್ನಾಲಜಿ, ಸ್ಟೆಮ್ಗಳಲ್ಲೂ ಅವ್ರಿಗೆ ಮೀಸಲಾತಿ ಕೊಡಿ. ಸ್ಟೆಮ್ ಅಂದ್ರೆ ಏನು, ಸೈನ್ಸ್, ಟೆಕ್ನಾಲಜಿ, ಮತ್ತೆ ಎಂಜಿನಿಯರಿಂಗ್ ಅಂಡ್ ಮ್ಯಾಥಮೆಟಿಕ್ಸ್ ಅಂತ ಕರಿತೀವಿ. ವಿಜ್ಞಾನ, ತಂತ್ರಜ್ಞಾನ, ಎಂಜಿನಿಯರಿಂಗ್, ಗಣಿತ ಅಂತ. ಇದರ ದಾಖಲಾತಿ ಕೂಡ ಹೆಚ್ಚಾಗ್ತಾ ಇದೆ. ಅರ್ಥ ಆಗ್ತಿಲ್ಲ. ಇವೆಲ್ಲ ಒಟ್ಟಾರೆ ಯಶಸ್ವಿಯಾಗಿದೆ, ಮಹಿಳೆಯರ ಜೀವನವನ್ನು ಅಗಾಧವಾಗಿ ಪರಿವರ್ತಿಸುವಲ್ಲಿ ಯಶಸ್ವಿಯಾಗಿದೆ. ಲಿಂಗ ತಾರತಮ್ಯವನ್ನು ಪರಿಹರಿಸುವಂತ ಶಿಕ್ಷಣ, ಆರೋಗ್ಯ, ವಸತಿ, ಉದ್ಯಮಶೀಲತೆ ಮತ್ತು ಸುರಕ್ಷತೆಯನ್ನು ಉತ್ತೇಜಿಸುವವರೆಗೆ ಉಪಕ್ರಮಗಳು ಮಹಿಳೆಯರ ಜೀವನದಲ್ಲಿ ಸ್ಪಷ್ಟವಾದ ಸುರಣ ತಂದಿವೆ. ರಾಷ್ಟ್ರದ ಒಟ್ಟಾರೆ ಪ್ರಗತಿಗೆ ಕೊಡುಗೆ ನೀಡ್ತಾ ಇದೆ. ಹಾಗಾಗಿ ಇದು ಕೇವಲ ಮಹಿಳೆಯರ ಅಭಿವೃದ್ಧಿ ಮಾತ್ರವಲ್ಲ, ಮಹಿಳಾ ನೇತೃತ್ವದ ಅಭಿವೃದ್ಧಿ ಆಗಿದೆ.
ಅರ್ಥ ಆಗ್ತಿದೆಯಲ್ಲ? ಸೊ ನಾವ್ ಹೆಂಗೆ ಕೇಳ್ತಾನೆ ಕ್ವಶನ್ ಸ್ನೇಹಿತರೆ, ಇವೆಲ್ಲ ಇದೆಯಲ್ಲ ನೋಡಿ, ಇದೊಂದೇ ಅಲ್ಲ, ಮಹಿಳೆಗೆ ನ್ಯೂ ಸ್ವರ್ಣಿಮಾ ಸ್ಕೀಮ್ ಅಂತಿದೆ, ನ್ಯೂ ಸ್ವರ್ಣಿಮಾ ಸ್ಕೀಮ್ ಅಂತಿದೆ. ಓಕೆ, ನ್ಯೂ ಆಕಾಂಕ್ಷಾ ಸ್ಕೀಮ್ ಅಂತಿದೆ, ಆಕಾಂಕ್ಷಾ ಸ್ಕೀಮ್ ಅಂತಿದೆ, ಮಹಿಳೆಯರಿಗೋಸ್ಕರ ಇರ್ತಕ್ಕಂಥ ಸ್ಕೀಮ್. ಮಹಿಳಾ ಸಬಲೀಕರಣಕ್ಕೋಸ್ಕರ ಬೇರೆ ಬೇರೆ ಕಿರು ಸಾಲ ಯೋಜನೆಗಳು, ಇವೆಲ್ಲ ನಮ್ಮ ಬ್ಯಾಕ್ವರ್ಡ್ ಕ್ಲಾಸಸ್ ಅಡಿಯಲ್ಲಿ ಬರ್ತವೆ. ಸೊ ಇವನ್ನೆಲ್ಲ ನೀವು ಬೇಕಾದ್ರೆ ಮಹಿಳೆಯರಿಗೆ ಸ್ಕೀಮ್ ಅಡಿಯಲ್ಲಿ ಇವನ್ನೆಲ್ಲ ನೀವು ಮೆನ್ಷನ್ ಮಾಡಬಹುದು, ಸ್ಕೀಮ್ ಹೆಸರುಗಳನ್ನ ಮೆನ್ಷನ್ ಮಾಡಬಹುದು, ಇನ್ನೂ ಒಂದ್ 2-3 ಪಾಯಿಂಟ್ಸ್ ಸೇರಿಸಬಹುದು ಬೇಕಂದ್ರೆ. ಓಕೆ, ಸೊ ಇದು ಕಂಪ್ಲೀಟ್ ಆಗಿ ಸ್ನೇಹಿತರೆ ಮಹಿಳಾ ಸಬಲೀಕರಣದ ಬಗ್ಗೆ ಆಗಿರ್ಬೋದು, ಈ ಒಂದು ನಾರಿ ಶಕ್ತಿ ಅಧಿನಿಯಮದ ಬಗ್ಗೆ ಆಗಿರ್ಬೋದು, ಅಥವಾ ಮಹಿಳಾ ಅಭಿವೃದ್ಧಿಯಿಂದ ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಕೇಳಿದ್ರೆ ಇದನ್ನೆಲ್ಲ ಬರೀಬಹುದು ಸ್ನೇಹಿತರೆ. ಓಕೆ, ಸೊ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ. ಇದನ್ನ ಕಂಟಿನ್ಯೂ ಮಾಡೋಣ, ಇದೇ ತರ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಸ್ ಅಂದ್ರೆ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಟೆಲಿಗ್ರಾಮ್ ಚಾನಲ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ನಾನು ಹೇಳಿದೆ ನಿಮ್ಗೆ ನಾವು ಮಾಡಿರ್ತಕ್ಕಂಥ ಎಸ್ಸೆ ಲಿಂಕ್ ಗಳನ್ನ ನಾವು ಶೇರ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.